ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಇಂದು ಶಿವಮೊಗ್ಗ ಪೊಲೀಸರು ಪರಿಸರದೊಂದಿಗೆ ಪೊಲೀಸರು ಎಂಬ ಪರಿಕಲ್ಪನೆಯೊಂದಿಗೆ ಒಬ್ಬ ಪೊಲೀಸ್ ಒಂದು ಗಿಡ ಎಂಬ ಧ್ಯೇಯವಾಕ್ಯದ ಮೂಲಕ ಸಸಿಗಳನ್ನು ನೆಟ್ಟರು. ಶಿವಮೊಗ್ಗದ ಡಿಆರ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಬಿ ನಿಖಿಲ್ ರವರು ಸಸಿಯನ್ನು ನೆಡುವುದರ ಮೂಲಕ ಪರಿಸರ ದಿನಕ್ಕೆ ಚಾಲನೆ ನೀಡಿದರು. ಎಸ್ಪಿ ನಿಖಿಲ್ ರವರು ತಮ್ಮ ಮನೆಯಲ್ಲಿ ಹಾಕಿದ್ದ ಗಿಡದೊಂದಿಗೆ ಮಾತನಾಡುವ ಸನ್ನಿವೇಶವನ್ನು ಹೇಳಿಕೊಂಡು ಸಸ್ಯಗಳಿಗೆ ಉತ್ತಮ ಪೋಷಣೆ ನೀಡಿದರೆ ಅದು ಕೂಡ ಪ್ರತಿಕಾರ ನೀಡುತ್ತೆ, ಇದು ಸತ್ಯ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕಾರ್ಯಪ್ಪ, ಉಪವಿಭಾಗದ ಡಿವೈಎಸ್ಪಿ ರವರು, ಎಲ್ಲ ಇನ್ಸ್ಪೆಕ್ಟರ್ಗಳು, ಎಎಸ್ಐಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ದಿನ ನಾವು ಪ್ರತಿ ವರ್ಷದ ಹಾಗೆಯೇ ಒಂದು ಪರಿಸರ ದಿನಾಚರಣೆಯನ್ನು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ನಮ್ಮ ಪೊಲೀಸನು ಒಂದು ಗಿಡವನ್ನು ಅವನು ಯಾವ ಗಿಡ ನೆಡ್ತಾನೋ ಆ ಗಿಡವನ್ನು ಅವನ ಫ್ಯಾಮಿಲಿಯವರು ನೋಡಿಕೊಂಡು ಅದನ್ನು ಬೆಳೆಸಿದ್ರೆ ಮಕ್ಳಿಗೂ ಅವ್ರಿಗೆ ಯಾವ ರೀತಿ ನಾವು ಒಂದು ಪೋಷಣೆಯನ್ನು ನಾವು ಮಕ್ಕಳಿಗೆ ನೀಡ್ತೀವಿ, ಮಕ್ಕಳು ಅದನ್ನೇ ಈ ಗಿಡ ಮರಗಳಿಗೆ ನೀಡಿದಾಗ ಅವರು ತಿಳ್ಕೊತಾರೆ ಯಾವ ರೀತಿ ನಾವು ಅವ್ರಿಗೆ ಕೇರ್ ಮಾಡ್ತೀವಿ, ಅವರು ಅದೇ ರೀತಿ ಗಿಡ ಮರಗಳಿಗೆ ಕೇರ್ ಮಾಡ್ತಾರೆ. ಆ ನಿಟ್ಟಿನಲ್ಲೇ ಇವತ್ತು ಒಂದು 1350 ಇಲ್ಲಿ ಮಾಡಿದ್ದೀವಿ. ಹಾಗೆ ನಮ್ಮ ಇಡೀ ಜಿಲ್ಲಾದ್ಯಂತ ಕೂಡ ಎಲ್ಲ ಸಬ್ ಡಿವಿಷನಲ್ಲೂ ಸುಮಾರು 1000 ಗಿಡಗಳನ್ನು ಹೆಚ್ಚುವರಿಯಾಗಿ ನಾವು ನೆಡ್ತಾ ಇದ್ದೀವಿ. ಸೊ ಸರಿಸುಮಾರು ಒಂದು 5000 ಗಿಡ ನಮ್ಮ ಇಡೀ ಜಿಲ್ಲೆಯಲ್ಲಿ ಈ ವರ್ಷ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇದನ್ನು ನಾವು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲೂ ಒಂದು ಗಿಡ ಹಾಕಿದಾಗ ಬೆಳಿಲೇ ಇಲ್ಲ ಅದು. ಆಮೇಲೆ ನಾವು ಹೋಗಿ ಪ್ರತಿದಿನ ಅದಕ್ಕೆ ಮಾತಾಡ್ಸ್ಕೊಂಡು ಬರ್ತಾಯಿದ್ವಿ. ಅದು ಏನಪ್ಪ ಏನಾಯಿತು ನಿನ್ನ ಕತೆ, ಬರ್ತೀಯಾ ಇಲ್ವಾ, ಎಲ್ಲ ಚೆನ್ನಾಗಿದೆಯಾ ಅಂತ ಹೋಗಿ ಮಾತಾಡ್ಸ್ಕೊಂಡು ಬಂದಾಗ ಇವಾಗ ಇಷ್ಟುದ್ದ ಬೆಳೆದಿದೆ. ಸೊ ಸತ್ಯ ಇದೆ. ಅದು ನೀವು ಅದಕ್ಕೆ ಪೋಷಣೆಯನ್ನು ನೀಡಿದ್ರೆ ಖಂಡಿತವಾಗ್ಲೂ ಅದು ಪ್ರತಿಕಾರ ನೀಡುತ್ತೆ ನಿಮಗೆ.